ಎಂಬ್ರಾಯ್ಡ್ರಿ ಕಟ್ ವರ್ಕ್ ಎಂಬ್ರಾಯ್ಡ್ರಿ ಸ್ಯಾರೀಸ್ ಬರುತ್ತಲ್ಲ, ಇದು ಬಾರ್ಡರ್ ಅಲ್ಲಿ ಕಟ್ ವರ್ಕ್ ಬರುತ್ತೆ. ಫುಲ್ ಸಾರಿ ಇದೇ ತರ ಶಾಪ್ ಅಂತೂ ಓಪನ್ ಮಾಡಿ ಮನೆಯಲ್ಲಿ ಸೇಲ್ ಮಾಡ್ಬೇಕಾದ್ರೆ ಅಷ್ಟೇ ಸ್ಟಾಕ್ ಮನೆಗೆ ಬರ್ತಾ ಇತ್ತು. ಬಟ್ ಇವಾಗ ಶಾಪ್ಗೆ ನಮ್ದು ಯಾವ್ದೇ ಸೀರೆಗಳು ಶಾಪ್ಗೆ ಹೋಗ್ತಿಲ್ಲ, ಜಸ್ಟ್ ಪ್ರೆಸೆಂಟ್ ಮನೆಗೆ ಬರ್ತಿದ್ದಾವೆ. ಮನೆಯಲ್ಲೇ ಇಟ್ಕೋತಾ ಇದ್ದೀನಿ ಸಾರೀಸ್. ಸೊ ಇದು ಬಟರ್ಫ್ಲೈ ಸ್ಯಾರೀಸ್, ಇದು ನಾನು ಸ್ಟಿಚ್ ಕೊಟ್ಟಿದ್ದೆ. ಸೊ ಇದು ನಂದು ಸ್ಯಾರೀಸ್ ಫಸ್ಟ್ ಟೈಮ್ ಬಂದಿರೋದು. ಈ ತರ GSM ಸ್ಯಾರೀಸ್ ಫುಲ್ ವೆಯ್ಟ್ ಬರುತ್ತೆ. ಮೈಸೂರು ಸಿಲ್ಕ್ ಪ್ಯೂರ್ ಬರುತ್ತಲ್ಲ ಆ ಸ್ಯಾರೀಸು, ಇದೆಲ್ಲ ಬಾಕ್ಸ್ ಪೀಸಸ್. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಲಾಸ್ಟ್ ವ್ಲಾಗ್ನ ಹಾಕಿದಾಗ ಕ್ರಿಶ್ಗೆ ಹುಷಾರಿಲ್ಲ ಅಂತ ಹೇಳಿದ್ದೆಲ್ಲ, ಅವಾಗಿಂದ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಬೇಗ ಹುಷಾರಾಗಲಿ, ನೆಕ್ಸ್ಟ್ ವಿಡಿಯೋ ಹಾಕಿ ಪಾಪಗೆ ಏನು ಹುಷಾರಿಲ್ಲ ಅಂತ ತಿಳ್ಕೊಳ್ಳೋಣ ಏನಾಯಿತು ಅಂತೆಲ್ಲ. ಸೊ ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ವಿಡಿಯೋ ಹಾಕೋದು, 1-2 ಡೇಸ್ ಗ್ಯಾಪ್ ಆಯಿತು. ಆ್ಯಕ್ಚುಲಿ ಗೊತ್ತೇ ಇರುತ್ತೆ ಮಕ್ಕಳಿಗೆ ಮನೇಲಿ ಹುಷಾರಿಲ್ಲ ಅಂದರೆ, ಸೊ ಕಂಪ್ಲೀಟ್ಲಿ ಒಬ್ಬರು ನೋಡ್ಕೊಳ್ಳೋಕೆ ಬೇಕೇ ಬೇಕು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಡಿಲೇ ಆಯಿತು. ಇದ್ರ ಮಧ್ಯೆ ಎಡಿಟ್ ಮಾಡೋಕ್ಕಾಗಿಲ್ಲ, ಪಾಪ ಕೈಯೇ ಬಿಡ್ತಾ ಇರಲಿಲ್ಲ. ಸೊ ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಅವ್ನಿಗೆ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ, ನೋಡ್ತಿರ್ಬೋದು. ಅವ್ನು ಬಾಯೇ ಓಪನ್ ಮಾಡ್ತಾ ಇಲ್ಲ, ಜಸ್ಟ್ ಫುಲ್ಲು ಅವ್ನಿಗೆ ಜೊಲ್ ಬರ್ತಾಯಿದೆ. ಜೊಲ್ ಬಿದ್ದಾಗ ಫುಲ್ ಅಳ್ತಾನೆ, ಅಥವಾ ಇನ್ ಕೇಸ್ ಅವ್ನು ಗಮನಿಸ್ದೆ ಜೊಲ್ನ ಗುಟ್ಸ್ತಾನಲ್ಲ, ಅಂದರೆ ನುಂಗ್ಬಿಡ್ತಾನಲ್ಲ, ಆಗಂತೂ ಜೋರಕ್ಕಿ ಅಂತಲೇ ಅಳ್ತಿರ್ತಾನೆ. ಬಾಯಿ ಮಾತ್ರ ಬಿಡ್ತಾನೆ ಇಲ್ಲ ಅವನಿಗೆ. ಬಿಕಾಸ್ ಬಾಯಲ್ಲಿ ಗಾಳಿ ಹೋದ್ರೂ ಅಥವಾ ಅವನೇನಾದರೂ ಇನ್ ಕೇಸ್ ಬಾಯಿ ಬಿಟ್ಟು ನಗಾಡೋಕ್ಕೋ ಅಥವಾ ನುಂಗಕ್ಕೋ ಹೋದಾಗ ಅವ್ನು ನಕ್ಕೇ ಇಲ್ಲ ಬಿಡಿ, ಬರೀ ಹತ್ತಿದೆ ಅಷ್ಟೇ. ಅಷ್ಟೇ, ಇನ್ನು ಜೋರಾಗಿ ಬಾಯಿ ಬಿಟ್ಟು ಕೂಡ ಹತ್ತಿಲ್ಲ. ಜಸ್ಟು ಅವ್ನು ಫುಲ್ ಬಾಯಿ ಕ್ಲೋಸ್ ಮಾಡಿರೋದಕ್ಕೆ ಬಾಯಿ ತುಂಬ ಜೊಲ್ ತುಂಬ್ಕೊಂಡಿರೋದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಹಾಗಾಗಿ ಅವ್ನು ರಚೆ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದ. ಬರೀ ಜೋರಾಗಿ ಹತ್ತದು ಕಮ್ಮಿ ಆದ್ರೂ ಅಂದ್ಕೊಂಡು ತಲೆನೋವೆಲ್ಲ ಬರ್ಸ್ಕೊಬಿಟ್ಟಿದೆ. ತಲೆ ಒತ್ತಿದ್ರೆ ಸುಮ್ಮನೆ ಆಗೋನು, ಕಿವಿ ನೋವೆಲ್ಲ ಬರ್ಸ್ಕೊಬಿಟ್ಟಿದೆ, ಕಿವಿ ಒತ್ತಿದ್ರೆ ಸುಮ್ಮನೆ ಆಗೋನು. ಸೊ ಅದಾದಮೇಲೆ ಮಕ್ಕಳು ಡಾಕ್ಟರ್ ಹತ್ರ ಡೈರೆಕ್ಟಾಗಿ ಹೋದ್ವಿ. ನಾವು ಇವತ್ತು 2 ಪರ್ಪಸ್ಗೆ ಹೋಗಿದ್ದಾಯಿತು. ಒಂದು ಕೃಷ್ಣ ತೋರಿಸೋದಕ್ಕೆ, ಇನ್ನೊಂದು ಬಂದ್ಬಿಟ್ಟು ನಮ್ಮ ರಿಲೇಷನ್ ಒಬ್ಬರು ಅದೇ ಹಾಸ್ಪಿಟಲ್ PGSMCH ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗಿದ್ರು. ಅವ್ರಿಗೆ ಸ್ವಲ್ಪ ಸೀರಿಯಸ್ ಇತ್ತು ಅಂತ ICUಲಿ ಅಡ್ಮಿಷನ್ ಮಾಡ್ಕೊಂಡಿದ್ರು. ಸೊ ಅವ್ರನ್ನ ನೋಡಿಕೊಂಡು ಪಾಪಗೂ ತುಂಬ ಹುಷಾರಿಲ್ಲ ಅಲ್ಲ, ಅವನಿಗೂ ಕರ್ಕೊಂಡು ಹೋಗಿ ಬರೋಣ ಅಂತ ಹೊರಟಿದ್ವಿ. ಬಿಕಾಸ್ ಅವನ್ನ ಆಲ್ಮೋಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ತುಂಬ, ಅವನು ಹುಟ್ಟಿದಾಗಿಂದ ವ್ಯಾಕ್ಸಿನೇಷನ್ ಅಷ್ಟೇ ಹಾಸ್ಪಿಟಲ್ಲು, ಇನ್ನು ಅವನಿಗೆ ಜ್ವರ ಆ ಥರದ್ದೆಲ್ಲ ಇಲ್ಲ ಅಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಮತ್ತೆ ಮಕ್ಕಳು ಡಾಕ್ಟ್ರಿಗೆ ತೋರಿಸೋಣ ಅಂತ ಕರ್ಕೊಂಡು ಹೋದ್ವಿ. ಸೊ ಅಲ್ಲಂತೂ ನರ್ಸ್ಗಳು ಆಲ್ಮೋಸ್ಟ್ ಜಾಸ್ತಿ MCH ಹಾಸ್ಪಿಟಲಲ್ಲಿ ಬಂದುಬಿಟ್ಟು ಕೇರಳ ಮಲಯಾಳಿ ಹುಡುಗೀಸ್ ಜಾಸ್ತಿ ಇರ್ತಾರೆ. ಬಟ್ ಅವ್ರಿಗೆಲ್ಲ ಕನ್ನಡ ಬರುತ್ತೆ ಚೆನ್ನಾಗಿ. ಪಾಪನ ಚೆನ್ನಾಗಿ ಮಾತಾಡಿಸ್ತಿದ್ರು. ಅವರು ಹೇಳ್ತಿದ್ರು, ಎಷ್ಟೊಂದು ಜನ ಮಕ್ಕಳು ಅಳ್ತಾರೆ, ನಾವು ಇದನ್ನು ಹಾಕೋಕ್ಕೆ ಬಿಡಲ್ಲ, ಇಡ್ಸ್ಕೊಳ್ಳಲ್ಲ ಅವರು ಥರ್ಮೋಮೀಟರ್ನ, ಅದು ನೋಡಿದ ತಕ್ಷಣ ಅಳ್ತಾರೆ. ಇದು ಪಾಪ ಅಳ್ತಾನೆ ಇಲ್ಲ, ಎಷ್ಟು ಕಾಮ್ ಆಗಿದೆ, ಮತ್ತು ಪಾಪ ಕ್ಯೂಟ್ ಆಗಿದೆ ಅಂತ. ಅವನು ಕ್ಯೂಟ್ ಸರಿ, ಅವನು ಅಳೋದಿಲ್ಲ, ಅವನು ಹುಷಾರಿಲ್ಲ ಅಂದ್ರೆ ಅಳಲ್ಲ. ಅವ್ನಿಗೆ ಸುಮ್ಮ ರಚೆ ಮಾಡೋಕ್ಕೆ ಇಷ್ಟ ಆಗಲ್ಲೇನೋ ಅವನಿಗೆ. ಬಟ್ ಆದರೆ ಏನಂತಂದರೆ ಅವ್ನು ಹೆಂಗೋ ಮಕ್ಕಳು ಮನೇಲಿ ರಚೆ ಮಾಡಿಕೊಂಡು ಹತ್ಕೊಂಡು ಹೆಂಗೋ ಇದ್ರೆ ಮಕ್ಕಳು ಮನೇಲಿ ಇದ್ದಾವೆ ಅಂತ. ಬಟ್ ಈ ಥರ ಸೈಲೆಂಟಾಗಿ ಸದ್ದಿಲ್ಲದೆ ತುಂಬ ಪೇಷನ್ಸ್ ಆಗಿರ್ತಾವೆ, ಅವಾಗ ನೋಡೋಕ್ಕಂತೂ ಇಷ್ಟ ಆಗಲ್ಲ. ಬಿಕಾಸ್ ಅವಕ್ಕೆ ಆಗ್ತಾ ಇರಲ್ಲ ಅಂದಾಗ ಮಾತ್ರ ಅವು ಎಷ್ಟು ಸೈಲೆಂಟಾಗಿರ್ತವೆ. ಅಷ್ಟು ಜನ ಮಾತಾಡ್ಸಿದ್ರು, ಮನೆಯಿಂದ ಹಾಸ್ಪಿಟಲ್ಗೆ ಬಂದಿದ್ರು, ಏನು ನೋಡಿದ್ರು, ಏನೇ ಆಟ ಆಡ್ಸಿದ್ರು ಬಾಯಿ ಮಾತ್ರ ಬಿಡ್ತಾಯಿಲ್ಲ. ಒಳಗಡೆ ಕರ್ಕೊಂಡು ಹೋದಾಗ ಡಾಕ್ಟ್ರಿಗೆ ತೋರಿಸೋದಕ್ಕೂ ಕೂಡ ಬಾಯಿ ಬಂದು ಚೂರೂ ಓಪನ್ ಮಾಡಲಿಲ್ಲ ಅವನು. ಎಷ್ಟು ಫೋರ್ಸ್ಫುಲ್ಲಾಗಿ ನಾವೇ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಆನೂ ಅನ್ನಲಿಲ್ಲ, ಊನು ಅನ್ನಲಿಲ್ಲ. ಜಸ್ಟ್ ಅಂತ ಹಂಗೆ ಗಟ್ಟಿಯಾಗಿ ಇಟ್ಕೊಬಿಟ್ಟಿದ್ದ. ಏನು ಮಾಡೋದು ಗೊತ್ತಾಗಿಲ್ಲ ಇನ್ ಕೇಸ್ ಇವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ, ಮತ್ತೆ ವಾಪಸ್ ಕರ್ಕೊಂಡ್ಬಂದರೆ ಮತ್ತೇನಾದ್ರು ಜಾಸ್ತಿ ಇನ್ಫೆಕ್ಷನ್ ಆಗಿರೋ ಅವ್ರು ಚೆಕ್ ಮಾಡಿದೆ ಏನು ಮಾಡೋದು. ಸೊ ಹಂಗಿದ್ದಾಗ ಅವರು ಜಸ್ಟ್ ಟ್ಯಾಬ್ಲೆಟ್ ಮತ್ತು ಸಿರಪ್ ಮತ್ತು ಅವನಿಗೆ ಒಂದು ಆ್ಯಂಟಿಬಯೋಟಿಕ್ ಬರ್ಕೊಟ್ಬಿಟ್ಟು ಗಂಟ್ಲು ಮತ್ತು ಕಿವಿ ಮೂಗುದು ಡಾಕ್ಟ್ರು ಬರ್ತಾರೆ ಸ್ಪೆಷಲಿಸ್ಟ್, ಅವ್ರ ಹತ್ರ ಕಳಿಸಿದ್ರು. ಸೊ ಅಲ್ಲಿ ಅವ್ರು ಏನೋ ಟ್ರೆಕ್ ಮಾಡಿ ಒಂದು ಸ್ವಲ್ಪ ಬಾಯಿ ಓಪನ್ ಮಾಡಿಸಿದ್ರು, ಜೋರಾಗಿ ಅಂತ ಕಿರ್ಚ್ಬಿಟ್ಟ. ಆವಾಗ ನೋಡಿದ್ರೆ ಅವ್ರಿಗೆ ಮೇಲ್ನೋಟಕ್ಕೆ ಏನೂ ಕಾಣಿಸ್ತಾ ಇಲ್ಲ. ಇನ್ ಕೇಸ್ ಒಳಗಡೆ ಇನ್ಫೆಕ್ಷನ್ ಇದ್ದರೆ ಅದು ಕಾಣಲ್ಲ. ಸೊ ಇದೆಲ್ಲ ಸಿರಪ್ಪೆಲ್ಲ ಹಾಕಿ ಇನ್ ಕೇಸ್ ಆಗಲೂ ಓಪನ್ ಆಗಿಲ್ಲ ಬಾಯಿ ಅಂತ ಅಂದರೆ ಬನ್ನಿ ಟೆಸ್ಟ್ ಮಾಡಿಸೋಣ ಅಂತೆಲ್ಲ ಹೇಳಿ ಕಳಿಸಿದ್ರು. ಬಟ್ ಆದರೆ ಈ BGSMCH ಹಾಸ್ಪಿಟಲಲ್ಲಿ ನಾವು ಪಾಪನ ಮಧ್ಯಾಹ್ನ ಟೈಮ್ ತೋರಿಸಿದ್ವಿ, ಓಕೆನಾ. ಬಟ್ ಅವ್ನಿಗೆ ಇವತ್ತು ನೈಟ್ ಅಷ್ಟರಲ್ಲಿ ಫುಲ್ ಸೀರಿಯಸ್ ಆಗಿಬಿಟ್ಟ. ಜಸ್ಟ್ ಇಮ್ಯಾಜಿನ್ ಅಂದರೆ ಒಂದು ಪಾಪು ಬೆಳಗ್ಗೆಯಿಂದನೂ ಒಂದು ಮಗು 8 ತಿಂಗಳು ಮಗು ಫೀಡ್ ತೊಗೊಂಡಿಲ್ಲ, ಒಂದು ಡ್ರಾಪ್ ನೀರು ಕುಡ್ದಿಲ್ಲ, ಓಪನ್ನೇ ಮಾಡ್ತಾಯಿಲ್ಲ ಬಾಯಿ. ನಮಗೆ ಹೆಂಗಾಗತ್ತೆ ಅಂತಂದರೆ ಏನೇ ಕೆಲಸ ಇರ್ಬೋದು, ಏನೇ ಕಾರ್ಯ ಇರ್ಬೋದು. ಸೊ ಮಧ್ಯಾಹ್ನವರೆಗೂ ಓಕೆ, ಹಾಸ್ಪಿಟಲಲ್ಲಿ ಇದ್ದಾಗ ಒಂದು ಟೈಮ್ ಜಸ್ಟ್ ನೀವು ಇಮ್ಯಾಜಿನ್ ಮಾಡಲ್ಲ, ಜಸ್ಟ್ ಒಂದು ಸತಿ ಫೀಡ್ ಮಾಡೋಕ್ಕೆ ಹೋಗಿದ ತಕ್ಷಣ ಅವ್ನು ಜೋರು ಕಿರ್ಚ್ಕೊಬಿಟ್ಟ. ಅವ್ನಿಗೆ ಗುಡ್ಸಿದ ತಕ್ಷಣ ನೋವಾಯ್ತನೋ ಜೋರು ಕಿರ್ಚ್ಕೊಬಿಟ್ಟ. ಆಮೇಲೆ ಹಿಂಗೆ ಎಲ್ಲ ನೋಡ್ತಾರಲ್ಲ ಹಂಗೆ. ಸೊ ಪಾಪಗೇನೋ ಹಿಂಸೆ ಕೊಡ್ತಿದ್ದಾರೆ ಅಂತ ಜಸ್ಟ್ ಹಿಂಗೆ ಬಾಯೇ ಓಪನ್ ಮಾಡಲ್ಲ, ಹಂಗೆ ಕೂತಿರ್ತಾನೆ ಅವನು.
ಫೋರ್ಸ್ಫುಲಿ ಬಾಯಿ ಓಪನ್ ಮಾಡಿ ಫೀಡ್ ಮಾಡ್ಸಕ್ಕೆ ಹೋಗಿದ್ದಕ್ಕೆ ಗುಟ್ಕಿದ ತಕ್ಷಣ ಹಾಲನ್ನ ಆಸೆಯಲ್ಲಿ ಮಕ್ಕಳು ಕುಡಿದ್ಬಿಡ್ತಾರೆ, ಹೊಟ್ಟೆ ಹಶ್ವಿರುತ್ತೆ, ಅವ್ರಿಗೆ ಹಾಲು ಬೇಕಿರುತ್ತೆ. ಬಟ್ ಅಷ್ಟು ನೋವಾಯಿತು, ಕಿರ್ಚ್ಕೊಂಡ. ಸೊ ಸಡನ್ಲಿ ಸ್ಟಾಪ್ ಮಾಡಿಬಿಟ್ಟು ಅವನ್ನ ಎತ್ಕೊಂಡು ಹಂಗೆ ತೂಗಿ ಮಲಗಿಸ್ಬಿಟ್ಟೆ. ಮಲಗಿಸಿ ಆದಮೇಲೆ ಇಲ್ಲಿ ನಮ್ಮ ರಿಲೇಷನ್ ಒಬ್ಬರು ಇದ್ದರು, ಅಣ್ಣ ಅಡ್ಮಿಟ್ ಆಗಿದ್ರು, ಅಲ್ಲಿ ನೋಡೋಣ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಕರ್ಕೊಂಬಂದ್ವಿ. ಬಟ್ ಅಲ್ಲೇ ICUಯಲ್ಲಿ ಒಬ್ಬೊಬ್ಬರನ್ನೇ ಬಿಡ್ತಾಯಿದ್ರು. ಸೊ ಒಬ್ಬೊಬ್ಬರಾಗಿ ಹೋಗಿ ನೋಡಿಕೊಂಡು ಬಂದು ಮತ್ತೆ ಇಲ್ಲೇ ಕುತ್ಕೋತಾ ಇದ್ವಿ. ಆಲ್ಮೋಸ್ಟ್ ಅಲ್ಲೇ ಒಂದು 5 o'clock ಆಯಿತು ಟೈಮು. ಇವರು ಕೂಡ ಊರಿಂದ ಬಂದು ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ರು, ಸ್ವಲ್ಪ ಸೀರಿಯಸ್ ಇಶ್ಯೂ ಇತ್ತು ಅಂತ ಅಂದ್ಬಿಟ್ಟು. ಅವರು ಆಲ್ಮೋಸ್ಟ್ ಒಂದು 4-5 ದಿವಸ ಆಗಿತ್ತು ಬಂದು, ಬಟ್ ನಮಗೆ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಹಂಗಾಗಿ ಜೊತೆಗೆ ಇದು ಮುಗಿಸ್ಕೊಂಡು ಅವರನ್ನು ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ವಿ. ಕೆಲವು ಮಕ್ಳುಗಳು ಹುಷಾರಿಲ್ಲ ಅಂದರೆ ಫುಲ್ ರಚ್ಚೆ ಮಾಡ್ತಾರೆ, ಏನೇ ಇದ್ರೂ ರಚ್ಚೆ ಮಾಡ್ತಾರೆ. ನಮಗೆ ಅವ್ನು ಇವಾಗ ನೋಡಿದ್ರೆ ಯಾವ ಥರ ನಾಲ್ಗೆ ಮಾಡ್ತಿದ್ದಾನೆ. ಅವ್ನಿಗೆ ಜಸ್ಟ್ ಗಂಟ್ಲ ಹತ್ರ ಮುಟ್ಟಿದ್ರೆ ಸಾಕು ಜೋರಾಗಿ ಸ್ಟಾರ್ಟ್ ಮಾಡ್ಕೊಬಿಡೋದು, ಅಂತ ಆಟೋಮೆಟಿಕಾಗಿ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗೋದು. ಸೊ ಹಂಗಿದ್ದಾಗ ನನಗೇನು ಮಾಡೋದು? ಸೊ ಅಲ್ಲಿಂದ ಕರ್ಕೊಂಡು ಹೋಗಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆಯಿತು, ಮಲಗಿಸ್ಬಿಟ್ವಿ. ಮನೇಲಿ ಹೋಗ್ತಾ ನಮ್ಮ ಕಾರಲ್ಲೇ ಮಲ್ಕೋಬಿಟ್ಟ. ಅವನು ಮನೆಗೆ ಹೋಗಿ ಕಾರಲ್ಲಿ ಮಲ್ಕೋಬಿಟ್ಟ. ಬಟ್ ಆದರೆ ಅವ್ನು ಎದೋಳೋ ಅಷ್ಟರಲ್ಲಿ ಫುಲ್ ಕಣ್ಣು ಬಿಡ್ತಾ ಇಲ್ಲ, ಕೈ ಕಾಲೆಲ್ಲ ತಣ್ಣಗಾಗಿ ಹೋಗ್ಬಿಟ್ಟಿದೆ. ಬಿಕಾಸ್ ಅವನು ಫೀಡೇ ತೊಗೊಂಡಿಲ್ಲ, ಅಟ್ಲೀಸ್ಟ್ ಒಂದು ಗುಟ್ಟಿಗೆ ನೀರು ಕುಡ್ದಿಲ್ಲ. ಫುಲ್ಲು ಕತ್ತತ್ರ ಅಂತೂ ಫುಲ್ ಸಣ್ಣಗಾಗಿ ಹೋಗ್ಬಿಟ್ಟಿದೆ ಮಗು. 2 ದಿವಸಕ್ಕೆ ಫುಲ್ ಇಳ್ದೋಗ್ಬಿಟ್ಟ ಅವನು. ಸೊ ಅದಾದಮೇಲೆ ಏನು ಮಾಡೋದು ಅವ್ರು ಹಾಕಿದ ಸಿರಪ್ಪನ್ನು ನಾವು ತೊಗೊಂಡ್ಬಿಡೋದು. ಹಂಗೂ ಟ್ರೈ ಮಾಡಿ ಹಾಸ್ಪಿಟಲಲ್ಲಿ ವಿಸಿಟಿಂಗ್ ರೂಮ್ ಅಂತ ಇರುತ್ತೆ, ಸೊ ಅಲ್ಲಿ ಫೋರ್ಸ್ಫುಲಿಯಾಗಿ ಹಾಕ್ಸಿ ಆದರೂ ಕೂಡ ಅವನು 1 hour ಅಲ್ಲ 2 hour ಅಲ್ಲ, ಮ್ಯಾಕ್ಸಿಮಮ್ 4 to 5 hours ಆದರೂ ಒಂದು ಸತಿನೂ ಬಾಯಿಯೇ ಓಪನ್ ಮಾಡ್ತಾ ಇಲ್ಲ. ಜೊಲ್ ಆಟೋಮೆಟಿಕಾಗಿ ಸುರಿದೋಗ್ತಾ ಇದೆ. ಜೊಲ್ ಸುರಿದಿದ ತಕ್ಷಣ ಜೋರು ಅಳ್ತಾನೆ, ಇಲ್ಲ ಜೊಲ್ನ ನುಂಗಿದ ತಕ್ಷಣ ಜೋರಾಗಿ ಹತ್ಬಿಡ್ತಾನೆ. ಇನ್ ಕೇಸ್ ನಿದ್ದೆ ಮಾಡ್ತಾ ಇದ್ದಾಗ ಅವ್ನಿಗೆ ಗೊತ್ತಾಗದೆ ನುಂಗ್ಬಿಡ್ತಾನೆ. ಇನ್ ಕೇಸ್ ಎದ್ದಿದ್ದಾಗ ಅವನು ನುಂಗಕ್ಕೆ ಹೋಗಲ್ಲ, ಅದು ಹಂಗೆ ಬಾಯಿ ಓಪನ್ ಮಾಡಿಬಿಟ್ಬಿಡ್ತಾನೆ. ಸೊ ಹಂಗಿದ್ದಾಗ ನೋಡಿ ಇವಾಗ ಜೊಲ್ ಬರ್ತಾ ಇದೆ, ಅದಕ್ಕೆ ಅವನು ಅಳ್ತಾ ಇದ್ದಾನೆ. ಸೊ ಇಲ್ಲ ಜೊಲ್ ಬಾಯಲ್ಲಿ ತುಂಬ್ಕೊಂಡು ಹಾಗೆ ಇರ್ತಾನೆ. ಸೊ ಸಾಯಂಕಾಲ ಅಷ್ಟರಲ್ಲಿ ಎಷ್ಟು ಆಯಿತು ಅಂತಂದರೆ ಆಲ್ಮೋಸ್ಟ್ ಒಂದು 9:30-10 ಗಂಟೆ ಟೈಮು. ಏನೇ ಟ್ರೈ ಮಾಡಿದ್ರು ಒಂದು ನೀರು ಕುಡಿಯೋದಕ್ಕೂ ಅವ್ನು ಬಾಯಿ ಓಪನ್ ಮಾಡಿಲ್ಲ. ಸೊ ಇದು ಸರಿಯಾಗಲ್ಲ ಅಂದ್ಬಿಟ್ಟು ಪೆಕ್ಕುಮ್ಮನ ನಾವು ನೆಲಮಂಗಲ ಹತ್ರ ಚಿಲಿಪಿಲಿ ಡಾಕ್ಟರ್ಸ್ಗೆ ತೋರಿಸ್ತಾ ಇದ್ವಿ. ಚಿಲಿಪಿಲಿ ಕ್ಲಿನಿಕ್ ಅಂತ ಇದೆ, ಅಲ್ಲಿ ಡಾಕ್ಟರ್ ರಂಗನಾಥ್ ಅಂತ ಇದ್ದಾರೆ, ಅವ್ರಿಗೆ ತೋರಿಸ್ತಾ ಇದ್ವಿ. ಆಲ್ಮೋಸ್ಟ್ ಅವಳಿಗೆ ಎಲ್ಲ ಏನೇ ಚಿಕ್ಕದಿಂದ ಪುಟ್ಟದಿಂದ ಹುಷಾರಿಲ್ಲ, ಅಲ್ಲೇ ತೋರಿಸೋದು. ಸೊ ಆಲ್ಮೋಸ್ಟ್ ಒಂದು 9:30-10 ಗಂಟೆ ಟೈಮು. ಅವ್ನಿಗಾಗಲಿಲ್ಲ, ಇರೋಕ್ಕೆ ಆಗಲಿಲ್ಲ. ಸೊ ಆ ಟೈಮಲ್ಲಿ ಡಾಕ್ಟ್ರಿಗೆ ಕಾಲ್ ಮಾಡಿಕೊಂಡು ಇರ್ತೀರ, ಒಂದು 5 minutes ಬರ್ತೀವಿ ಅಂತ ಹೇಳಿ ಅಂತವೇ ಕಾಲ್ ಮಾಡಿಕೊಂಡೇ ಕರ್ಕೊಂಡೋದ್ವಿ. ನೀವು ನಿಜ ನಂಬಲ್ಲ, ಅವ್ರು ಹೋಗಿದ ತಕ್ಷಣವೇ ಒಂದು ಸಿರಪ್ ಹಾಕಿದ್ರು. ಇದು ಸಿರಪ್ ಹಾಕಿರಿ ಫಸ್ಟು ಹಾಕೊಂದು 5 ನಿಮಿಷ ಕೂತ್ಕೊಳ್ಳಿ ಸುಧಾರಿಸ್ಕೋತಾರೆ ಅಂತ. ಅವ್ರ ಹತ್ರನೂ ಬಾಯಿ ಬಿಡಲಿಲ್ಲ, ತುಂಬ ಹಠ ಮಾಡ್ದ. ಬಟ್ ಸ್ಟಿಲ್ ಡಾಕ್ಟರ್ ಬಾಯೆಲ್ಲ ಬಿಡಿಸಿ ಸಿರಪ್ ಎಲ್ಲ ಹಾಕಿ ಅದೇನಿದೆ ಚೆಕ್ ಮಾಡಿ ಸಿರಪ್ ಬರ್ಕೊಟ್ಟು ಮನೆಗೆ ಕಳ್ಸೋದ್ರು ಅಷ್ಟೇ. ಒಂದು 10:30-11 ಗಂಟೆ ಅಷ್ಟರಲ್ಲಿ ನಾವು ವಾಪಸ್ ಮನೆಗೆ ಬಂದ್ವಿ. ಸ್ವಲ್ಪ ಡಾಕ್ಟರ್ ಕ್ಲೋಸಿಂಗ್ ಅವರ್ ಆದ್ರೂ ಕೂಡ ನೋಡಿ ನಿಧಾನಕ್ಕೆ ಕಳಿಸಿದ್ರು. ನಿಜ ನಂಬಲ್ಲ, ಅವ್ನು ಫುಲ್ ನೈಟ್ ಫೀಡ್ ತೊಗೊಂಡಿದ್ದಾನೆ. ಜಸ್ಟ್ 1 ಸಿರಪ್ ಅಷ್ಟೇ, 1.5 ml ಸಿರಪ್ಗೆ ಫುಲ್ ನೈಟ್ ಫೀಡ್ ತೊಗೊಂಡ. ಚೆನ್ನಾಗದೆ. ಮಾರ್ನಿಂಗ್ ಅಷ್ಟಲ್ಲ ಅವ್ರು 1 drop ಅಷ್ಟೇ ಹಾಕಿದ್ದು. ಮಾರ್ನಿಂಗ್ ಒಂದು 2:30-3 ಗಂಟೆ ಜಾವದಲ್ಲಿ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ, ಇವಾಗ ಇಷ್ಟು ಸಿರಪ್ ಹಾಕಿದ್ದೀನಿ, ಇಷ್ಟು ಅವರ್ಸ್ ಬಿಟ್ಟು ಇಷ್ಟು ಸಿರಪ್ ಹಾಕಬೇಕು ಅಂತ. ಸೊ 2:30-3 ಗಂಟೆ ಜಾವದಲ್ಲಿ ಒಂದು ಸತಿ ಸಿರಪ್ ಹಾಕ್ತೆ. ಬೆಳಗ್ಗೆ ಅಷ್ಟಲ್ಲಿ ನಾರ್ಮಲ್ ಅಂತ ಬಾಯಿ ಓಪನ್ ಮಾಡಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಸೊ ಸ್ವಲ್ಪ ಡೋಸೇಜ್ ಜಾಸ್ತಿ ಇದ್ದಿದ್ದು ಸಿರಪ್ ಅದು. ಅಂದರೆ ಈ ಆ್ಯಂಟಿಬಯೋಟಿಕ್ ಬರುತ್ತಲ್ಲ, ಅದು ಮಕ್ಕಳಿಗೆ ಕೆಲವೊಂದು ಡಾಕ್ಟರ್ ರೆಕಮೆಂಡ್ ಮಾಡಲ್ಲ. ಸೊ ಸ್ವಲ್ಪ ಡೋಸೇಜ್ ಕಮ್ಮಿ ಇದ್ರೂ ಕೆಲವೊಂದು ಬೇಗ ಕ್ಯೂರಬಲ್ ಆಗಲಿ ಮಕ್ಕಳು, ಮತ್ತು ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಆಗುತ್ತೆ ಇಷ್ಟು ಫೀಡ್ ತೊಗೊಳ್ದೆ ಒಂದು ಗ್ಲಾಸು ನೀರು ಕುಡಿದೇ ಇದ್ರೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಹಾಕಿದ್ಮೇಲೆ ಪಾಪ ತುಂಬ ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಟ್ಟ ಅವತ್ತಿನ ಮಾರ್ನಿಂಗಿಗೆ. ಸೊ ನೆಕ್ಸ್ಟು ಆಂಟಿಬಯೋಟಿಕ್ ಬಿಟ್ಟು ಬೇರೆ ಅವ್ರು ಫೀವರ್ದು ಒಂದು ಸಿರಪ್ ಕೊಟ್ಟಿದ್ರು. ಸೊ ಅದನ್ನು ಕೇಳಿದೆ, ನಾನು ಕಾಲ್ ಮಾಡಿದ್ದೆ ಹಾಕಬೇಕಾ ಅಂತ. ಮಗು ಕಂಪ್ಲೀಟಾಗಿ ಕ್ಯೂರ್ ಆಗಿದೆ, ಚೆನ್ನಾಗಿ ಫೀಡ್ ಮಾಡ್ತಾ ಇದೆ, ನೀರೆಲ್ಲ ಕುಡಿತಾ ಇದೆ, ಸರಿ ತಿಂತಾ ಇದೆ ಅಂದರೆ ಅವಶ್ಯಕತೆ ಇಲ್ಲ ಅಂದರು. ಸೊ ಆಲ್ಮೋಸ್ಟ್ 2 ಅಥವಾ 3 times ಅಷ್ಟೇ ಸಿರಪ್ ಹಾಕಿದ್ದು, ಮತ್ತು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟು ಅವ್ನಿಗಷ್ಟು ಹುಷಾರಾಗ್ಬಿಟ್ಟ. ಆಲ್ಮೋಸ್ಟ್ ಚೆನ್ನಾಗಿ ಆಟಾಡ್ಕೊಂಡಿದ್ದ. ಸೊ ಹಂಗಾಗಿ ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸ್ಬೇಕು. ಇನ್ ಕೇಸ್ ನಾವು ನೋಡೋಣ ಸಿರಪ್ ಹಾಕ್ಕೊಂಡೇ ನೋಡೋಣ ಅಂತ ಕೂತ್ಕೊಂಡ್ರೆ ಮಗು ನಿಜ ತುಂಬ ಸೀರಿಯಸ್ ಆಗಿ ಆಗ್ತಿದ್ದು. ಬಿಕಾಸ್ 1.5 day ಮಗು ಏನೋ ತಿಂದಿಲ್ಲ ಕುಡ್ದಿಲ್ಲ ಅಂದರೆ ಹಿಂಸೆ ಆಗ್ಬಿಡುತ್ತೆ. ಹಾಯ್ ಎಲ್ಲರಿಗೂ ನಮಸ್ತೆ, ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆದು ಬೇರೆ ವ್ಲಾಗು, ಈಗ ಹಿಂದಿನ ಹಾಕಿದ್ದೀನಲ್ಲ ಅದು ಬೇರೆ ದಿವಸದ ವ್ಲಾಗು. ಇದು ಆ್ಯಕ್ಚುಲಿ ಇವತ್ತಿನ ವ್ಲಾಗು. ನಿನ್ನೆ ಹೇಳಿದ್ದೀನಿ ನಾನು ಬ್ಯಾಗ್ ಎಲ್ಲ ಕೊಡೋಕ್ಕೆ ಹೋಗಿದ್ವಿ ಆರ್ಡ್ರ್ ಮಾಡೋದಕ್ಕೆ ನಮ್ಮ ಶಾಪ್ ನೇಮ್ದು ಅಂತ. ಬಟ್ ಇವತ್ತು ಸ್ವಲ್ಪ ಕೆಲಸ ಇದೆ ಹೊರಗಡೆ, ಶಾಪ್ ಅಂತೂ ಓಪನ್ ಮಾಡ್ತಾ ಇಲ್ಲ. ಸೊ ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇದೆ. ಎಷ್ಟೊಂದು ದಿವಸ ಆಗೋಗ್ಬಿಟ್ಟಿತ್ತು. ಸ್ಟಾಕು ಮನೆಗೆ ಬಂದು ಮನೆಯಲ್ಲಿ ಸೇಲ್ ಮಾಡಬೇಕಾದ್ರೆ ಅಷ್ಟೇ ಸ್ಟಾಕ್ ಮನೆಗೆ ಬರ್ತಾ ಇತ್ತು. ಬಟ್ ಇವಾಗ ಶಾಪ್ಗೆ ನಮ್ದು ಯಾವುದೇ ಸೀರೆಗಳು ಶಾಪ್ಗೆ ಹೋಗ್ತಿಲ್ಲ, ಜಸ್ಟ್ ಪ್ರೆಸೆಂಟ್ ಮನೆಗೆ ಬರ್ತಿದ್ದಾವೆ. ಮನೆಯಲ್ಲೇ ಇಟ್ಕೋತಾ ಇದ್ದೀನಿ ಸ್ಯಾರೀಸು. ಯಾಕೆ ಏನು ಅಂತೆಲ್ಲ ನಾನು ಹೇಳ್ತೀನಿ ಆಮೇಲೆ. ಸೊ ಎಷ್ಟೊಂದು ವೆರೈಟಿ ಬಂದಿದೆ, ಕೇಳ್ತಿದ್ದೀರಾ ಹೊಸದು ಹಾಕ್ಸಿ ಅಂತ.
ಎಂಬ್ರಾಯ್ಡ್ರಿ ಕಟ್ ವರ್ಕ್ ಎಂಬ್ರಾಯ್ಡ್ರಿ ಸ್ಯಾರೀಸ್ ಬರುತ್ತಲ್ಲ, ಇದು ಬಾರ್ಡರ್ ಅಲ್ಲಿ ಕಟ್ ವರ್ಕ್ ಬರುತ್ತೆ, ಫುಲ್ ಸ್ಯಾರಿ ಇದೇ ತರ ಬರುತ್ತೆ. ಬಟ್ ಇವೆಲ್ಲ ನಿಮಗೆ ಸ್ವಲ್ಪ ಕ್ವಾಲಿಟಿ ಹೈ ಆಗುತ್ತೆ, ಬಿಕಾಸ್ ಇದೆಲ್ಲ ವಾಷಬಲ್ ಸ್ಯಾರೀಸ್ ಆಗಿರೋದ್ರೆ ಕ್ವಾಲಿಟಿ ಹೈ ಆಗುತ್ತೆ. ಈ ಸ್ಯಾರೀಸ್ದು ಎಷ್ಟೊಂದು ವೆರೈಟಿ ಬಂದಿದೆ, ಬಟ್ ಆದ್ರೆ ಏನಂದ್ರೆ ಯಾವ್ದು ಡಿಸ್ಪ್ಲೇ ಕೊಡ್ತಿಲ್ಲ ನಾನು. ಇದು ಬಂದು ಎಂಬ್ರಾಯ್ಡ್ರಿ ಸ್ಯಾರಿ, ಆಲ್ ಓವರ್ ಸ್ಯಾರಿ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ನಿಮ್ಗೆ. ಈ ತರ ಚೆನ್ನಾಗಿದೆ, ಸೂಪರ್ ಆಗಿದೆ ಸ್ಯಾರೀಸ್ ಮಾತ್ರ. ಬಟ್ ಇದು ಯಾವುದು ನಾನು ಹಾಕಿಲ್ಲ. ಅಂಡ್ ಮೋಸ್ಟ್ ಡಿಮ್ಯಾಂಡಿಂಗ್ ಸ್ಯಾರಿ ಬಟರ್ಫ್ಲೈ ಸ್ಯಾರೀಸ್ ಕೇಳ್ತಿರ್ತೀರಾ. ಬಟರ್ಫ್ಲೈ ಸ್ಯಾರೀಸ್ ಹಾಕ್ಸಿ ನಾನು, ಬಟರ್ಫ್ಲೈ ಸ್ಯಾರೀಸ್ ಹಾಕ್ಸಿ ಎಲ್ಲ ಬಂದಿದೆ. ಸೊ ಇದು ಬಟರ್ಫ್ಲೈ ಸ್ಯಾರೀಸ್, ಇದು ನಾನು ಸ್ಟಿಚ್ ಕೊಟ್ಟಿದ್ದೆ. ಸೊ ಇದು ನಂದು ಸ್ಯಾರೀಸು, ಬಟರ್ಫ್ಲೈ ಸ್ಯಾರೀಸು ಕಲರ್ ಅಲ್ಲಿ ಬಂದಿದೆ. ಇದೆಲ್ಲ ಕಲಂಕಾರಿ ಇದೆ, ಇದರಲ್ಲಿ ಕ್ರೇಪ್ ಇದೆ, ಎಲ್ಲ ಇದೆ. ಅಂಡ್ ಇದು ಬಂದು ನಿನ್ನೆ ಬಂದಿದ್ದ ಸ್ಟಾಕು. ವೇಟ್, ನಿನ್ನೆ ಬಂದಿದ್ದ ಸ್ಟಾಕು. ತುಂಬಾ ಜನ ಕೇಳ್ತಿರ್ತೀರಾ ಯಾಕೆ ವಿಡಿಯೋ ಅಪ್ಡೇಟ್ ಮಾಡ್ತಿಲ್ಲ, ಯಾಕೆ ಏನು ಅಂತೆಲ್ಲ. ಅಂಡ್ ಕಲಂಕಾರಿ ನಮಗೆ ಆಲ್ಮೋಸ್ಟ್ ನಾನು ಮನೆಯಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ಸಿಕ್ಕಿದ್ದು, ಅದು ಬಿಟ್ಟರೆ ನನಗೆ ಮತ್ತೆ ಕಲಂಕಾರಿ ಸಿಗ್ಲೇ ಇಲ್ಲ ಪ್ರೆಸೆಂಟ್. ಅದು ಕೂಡ ರೀಸ್ಟಾಕ್ ಮಾಡಿಸಿದ್ದೀನಿ. ಪ್ರಾಬಬ್ಲಿ ಇದೇ ಲಾಸ್ಟ್ ಟೈಮ್ ಅಂತ ಅನ್ಸ್ಬೋದು, ಬಿಕಾಸ್ ಆಲ್ಮೋಸ್ಟ್ ಒಂದು 4 ರಿಂದ 5 ತಿಂಗಳಾದ್ಮೇಲೆ ಕಲಂಕಾರಿ ನಮಗೆ ಸಿಕ್ಕಿದ್ದು. ಬಟ್ ಪ್ರೆಸೆಂಟ್ ಇವಾಗ ಅದು ಸ್ವಲ್ಪ ಕ್ವಾಂಟಿಟಿ ಅಷ್ಟೇ, ಅದು ಕ್ವಾಂಟಿಟಿ ಜಾಸ್ತಿನೂ ಇಲ್ಲ, ಅದು ಸ್ವಲ್ಪ ಕ್ವಾಂಟಿಟಿ ಅಷ್ಟೇನೆ. ಸೊ ಅದು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿನೇ ಸಿಕ್ಕಿರೋದು. ಸೊ ಇದು ಯಾವುದನ್ನು ನಾನು ಶಾಪಿಗೆ ತೊಗೊಂಡು ಹೋಗ್ತಾ ಇಲ್ಲ. ಆಲ್ಮೋಸ್ಟ್ ನೀವು ನಂಬಲ್ಲ ಎಷ್ಟು ಅಮೌಂಟ್ ಬೇಕು ಸ್ಯಾರಿ ಬಿಸ್ನೆಸ್ಗೆ ಮಾಡೋದಕ್ಕೆ ಅಂತಂದರೆ. ಇದರಲ್ಲಿ ನಮಗೆ ಕರೆಕ್ಟಾಗಿ 83 ಸ್ಯಾರೀಸ್ ಇದೆ, 83 ಸ್ಯಾರೀಸ್ ಇದೆ. ಮಿನಿಮಮ್ ಇಲ್ಲಿ ನಾನು 2,13,000 ಅಮೌಂಟ್ ಹಾಕಿರೋ ಸ್ಯಾರೀಸು. ಬಿಕಾಸ್ ಇವೆಲ್ಲ ಕ್ವಾಲಿಟಿ ರೇಂಜ್ ಜಾಸ್ತಿ. ಈ GSM ಬರುತ್ತಲ್ಲ, 120 GSM 130 GSM ಆ ಥರ ಸ್ಯಾರೀಸ್ ಇದೆಲ್ಲ ನಮ್ಮ ಅದಕ್ಕೋಸ್ಕರನೇ ಶಾಪಲ್ಲಿ ಇಟ್ಟಿಲ್ಲ ಈ ಸ್ಯಾರೀಸ್. ನಮ್ಮ ಪೇಜಲ್ಲಿ ಫಾರ್ ದ ಫಸ್ಟ್ ಟೈಮ್ ಬಂದಿರೋದು ಈ ಥರ GSM ಸ್ಯಾರೀಸು. ಫುಲ್ ವೆಯ್ಟ್ ಬರುತ್ತೆ, ಮೈಸೂರು ಸಿಲ್ಕ್ ಪ್ಯೂರ್ ಬರುತ್ತಲ್ಲ ಆ ಸ್ಯಾರೀಸು. ಇದೆಲ್ಲ ಬಾಕ್ಸ್ ಪೀಸಸ್, ನಾರ್ಮಲ್ ಪೀಸಸ್ ಎಲ್ಲ ಬಾಕ್ಸ್ ಪೀಸಸ್. ಬಾಕ್ಸ್ ರೆಡಿ ಆಗ್ತಾ ಇದೆ ನಮ್ಮ ಶಾಪ್ತೇನೆ. ಸೊ ಒನ್ಸ್ ಬಾಕ್ಸ್ ಬಂದ್ಮೇಲೆ ಅದನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗಿ ಹಾಕ್ಬೇಕು. ಸೊ ಅದಕ್ಕೋಸ್ಕರ ಇದಿದೆ. ಮತ್ತೆ ಇನ್ನು ಅಂಗಡಿಲಿ ನೋಡಿದ್ರೆ ಫುಲ್ ಶಾಕ್ ಆಗ್ತೀರಾ, ಅಷ್ಟು ಬಂಡಲ್ ಯಾವುದೋ ಓಪನೇ ಮಾಡಿಲ್ಲ. ಸ್ಟಾಕ್ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ, ನ್ಯೂ ಸ್ಟಾಕ್ಸು ಯಾವುದೆಲ್ಲ ಬರೀ ಜಸ್ಟ್ ಜೋಡಿಸ್ಕೊಂಡಿದ್ದೀನಲ್ಲ ಅಷ್ಟು ಮಾತ್ರ ಅಪ್ಡೇಟ್ ಕೊಡ್ತಿದ್ದೀನಿ. ಬಿಟ್ಟರೆ ತುಂಬ ಕೆಲಸ ಇದೆ, ಯಾಕೆ ಏನು ಅಂತೆಲ್ಲ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಳ್ತೀನಿ. ಸ್ಟಾಕು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಮನೆಗೆ ಬಂದಿರೋದು. ನಾನು ಮನೇಲಿ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲೇ ಜೋಡಿಸ್ಕೋತಾ ಇದ್ದೆ. ಮತ್ತು ಇದೆಲ್ಲ ಸ್ಯಾರೀಸ್ ಬಂದಿದೆ ಡಿಫ್ರೆಂಟ್. ನಮ್ಮ ಪೇಜಲ್ಲಿ ನೀವು ನೋಡೋಕೆ ಸಿಗೋದೇ ಇಲ್ಲ ಆ ಥರ ಸ್ಯಾರೀಸ್ ಎಲ್ಲ ಬಂದಿದೆ. ಸೂಪರ್ ಆಗಿರೋದು ಬಂದಿದೆ. ಬಟ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಪ್ರಾಬಬ್ಲಿ ದಸರಾ ದೀಪಾವಳಿ ಅಷ್ಟರಲ್ಲಿ ಎಲ್ಲ ನಾನು ಅಪ್ಡೇಟ್ ಕೊಡ್ತೀನಿ, ವಿಡಿಯೋ ಅಪ್ಡೇಟೇ ಕೊಡ್ತೀನಿ. ಸೊ ಇವಾಗ ಪ್ರೆಸೆಂಟ್ ಯಾವುದೋ ಅಪ್ಡೇಟ್ ಕೊಡಲ್ಲ, ಎಲ್ಲ ಜಸ್ಟ್ ಇಲ್ಲೇ ಇರುತ್ತೆ. ಇನ್ನು ಅಂಗಡಿಲಿರೋದು ಓಪನ್ ಮಾಡಲ್ಲ, ಅದು ಕೂಡ ಅಲ್ಲೇ ಇರುತ್ತೆ. ಸೊ ಯಾಕೆ ಏನು ಅಂತೆಲ್ಲ ಮುಂದೆ ಹೇಳ್ತೀನಿ. ಇವಾಗ ಬಂದ್ಬಿಟ್ಟು ಸ್ವಲ್ಪ ಔಟ್ಸೈಡ್ ಕೆಲಸ ಇದೆ, ಅಂಗಡಿದೇನೆ ಕೆಲಸ. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಹೋಗ್ತಾ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಪಾಪು ಬಗ್ಗೆ ಕೇಳ್ತಿರ್ತೀರಲ್ಲ, ಪಾಪು ಮಲಗಿದ್ದಾನೆ. ಪಾಪನ ಮಲಗಿಸಿ ಹೊರಡೋದು, ನಿದ್ದೆ ಮಾಡ್ತಾ ಇದ್ದಾನೆ ಅವನು ಇವಾಗ ಸ್ವಲ್ಪ ಪರವಾಗಿಲ್ಲ. ಹಿಂಗೇನಾದರೂ ಇರಬೇಕು ಅವನಿಗೆ, ಏನಾದರೂ ಇರಲಿಲ್ಲ ಅಂದರೆ ಎದ್ಬಿಡ್ತಾನೆ. ಸೊ ಒಂದು ವೇಳೆ ಅವನು ಆರಾಮಾಗಿ ಮಲ್ಕೋತಾನೆ, ಖಾಲಿ ಬರ್ತಾ ಇರುತ್ತೆ ಆರಾಮಾಗಿ. ನಿನ್ನ ಕರ್ಕೊಂಡು ಹೋಗಲ್ಲ ಎಲ್ಲೋ, ನೀನು ಎಷ್ಟು ರೆಡಿ ಆದರೂ ನೀನು ಮನೇಲೇ ಇರಬೇಕು ಪಾಪು ಜೊತೆ. ಸೊ ಹೋಗ್ಬೇಕು ಇವಾಗ. ಹೋಗ್ತಾ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ. ಮಾತಾಡ್ಕೊಂಡು ಮೇನ್ ವಿಷಯನೇ ಮರ್ತ್ಬಿಟ್ಟೆ. ನಾವು 2 ವೀಲರಲ್ಲಿ ಹೋಗ್ತಿದ್ದು ವಿಡಿಯೋ ನೋಡಿದ್ದೀರ ನೀವು. ಸೊ ಆ ವಿಡಿಯೋ ಬಂದ್ಬಿಟ್ಟು ನಮ್ಮ ಶಾಪ್ಗೆ ಬ್ಯಾಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬ್ಯಾಗ್ ಆರ್ಡರ್ ಕೊಡೋಕೆ ಹೋಗಿದ್ವಿ. ಇದು ಕ್ಯಾರಿ ಬ್ಯಾಗ್ ಬರುತ್ತಲ್ಲ, ಸೀರೆ ಎಲ್ಲ ಹಾಕಿ ಕೊಡೋದಕ್ಕೆ ಕವರ್ಸ್ ಬೇಡ, ನಮ್ಮದೇ ನೇಮ್ ಇರೋವಂಥ ಕ್ಯಾರಿ ಬ್ಯಾಗ್ನ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಆರ್ಡರ್ ಕೊಡೋಕೆ ಹೋಗಿದ್ವಿ. ಸೊ ಅಲ್ಲಿಂದ ಬರ್ತಿರೋ ವಿಡಿಯೋದು. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಸ್ಟಾಕ್ ಮನೆಗೆ ಬಂದಿದೆ. ಆ್ಯಕ್ಚುಲಿ ನಾವು ನಮ್ಮ ಶಾಪ್ನ ಖಾಲಿ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ. ತುಂಬ ಡ್ರ್ಯಾಗ್ ಯಾಕೆ ಮಾಡೋದು, ತುಂಬ ಹೇಳಿದರೆ ಸರಿ ಆಗಲ್ಲ ಅಂತ ಅಂದ್ಬಿಟ್ಟು ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾವು ಈಗಿರುವಂಥ ನಮ್ಮ ಶಾಪ್ನ ಖಾಲಿ ಮಾಡೋಣ ಅಂತ ಇದ್ದೀವಿ. ಸೊ ಹಾಗಾಗ್ಬಿಟ್ಟೇನೆ ಹೊಸದಾಗಿ ಬರೋ ಸ್ಟಾಕ್ಸ್ ಎಲ್ಲ ಮನೇಲಿದೆ. ಆ್ಯಂಡ್ ಆಲ್ಮೋಸ್ಟ್ ಅಂಗಡಿಗೂ ಕೆಲವೊಂದು ಸ್ಟಾಕ್ ಬಂದಿದೆ, ನೋಡ್ತಿರ್ಬೋದು. ಇಲ್ಲಿ 3 ಪಾರ್ಸಲ್ ಇದೆ ಆಲ್ಮೋಸ್ಟ್. ಇದು ಸೇರಿ ಇದು ಈ 3 ಪಾರ್ಸಲ್ನೇ ನಮಗೆ ಆಲ್ಮೋಸ್ಟ್ 515 ಸೀರೆಗಳಿದೆ. ಇದೆಲ್ಲ ನಾರ್ಮಲ್ ಸ್ಯಾರೀಸು, ಕ್ರೇಪ್ ಇಲ್ಲ. ಕ್ರೇಪ್ ಸ್ಯಾರೀಸ್ನ ಈ ಥರ ಪ್ಯಾಕ್ ಮಾಡಲ್ಲ. ಕ್ರೇಪ್ ಸ್ಯಾರೀಸ್ನ ತುಂಬ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡ್ತಾರೆ. ಬಿಕಾಸ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ನಮಗೆ ಅಮೌಂಟ್ ಕೂಡ ಹೆವಿ ಬರುತ್ತೆ ಒಂದು. ಆ್ಯಂಡ್ ಆ ಸ್ಯಾರೀಸ್ನ ಈ ಥರ ಹೆಂಗೆ ಬೇಕು ಹಂಗೆ ಪ್ಯಾಕ್ ಮಾಡಿ ಕಳಿಸ್ಬಿಟ್ರೆ ಅದು ಫೋಲ್ಡಿಂಗು ಚೆನ್ನಾಗಲ್ಲ, ಸ್ಯಾರಿ ಗಜಿಬಿಜಿ ಆಗಿಬಿಡುತ್ತೆ. ಸೊ ನೀಟಾಗಿ ಪ್ಯಾಕ್ ಮಾಡಿ ಬಾಕ್ಸ್ ಪ್ಯಾಕಲ್ಲಿ ಕಳಿಸ್ತಾರೆ. ಇಲ್ಲೂ ಒಂದು ಪಾರ್ಸಲ್ ಇದೆ, ಇದನ್ನು ಓಪನ್ ಮಾಡಿ ಚೆಕ್ ಮಾಡಿ ಎತ್ತಿಟ್ಕೊಂಡಿರೋದು ಆ್ಯಕ್ಚುಲಿ. ಸೊ ಇನ್ನು ಬಂದ್ಬಿಟ್ಟು ಸ್ಯಾರಿಗೆ ಅಂತ, ಸ್ಯಾರಿ ತೋರಿಸೋದಕ್ಕೆ ಅಂತ ಖಂಡಿತವಾಗ್ಲೂ ಶಾಪ್ ಓಪನ್ ಮಾಡ್ತಾ ಇಲ್ಲ, ಬೇರೆ ಕೆಲಸದಲ್ಲಿ. ಸೊ ಬ್ಯುಸಿಯಾಗಿದ್ದೀವಿ ಶಾಪ್ನ. ಈ ಶಾಪ್ಗೆ ಯಾರೆಲ್ಲ ವಿಸಿಟ್ ಮಾಡ್ತಾ ಇದ್ರಿ ಅಲ್ವಾ, ಗಣಪತಿ ಲೇಔಟ್ ಇಲ್ಲಿತ್ತು, ದಂಬ್ರಳ್ಳಿಯಲ್ಲಿ ಗಣಪತಿ ಲೇಔಟ್ ಶಾಪ್ಗೆ ಯಾರೆಲ್ಲ
ವಿಸಿಟ್ ಮಾಡ್ತಾ ಇದ್ರಿ, ಇದು ಲಾಸ್ಟ್ ವೀಕು. ಈ ವೀಕ್ ಮೇಲೆ ನಾವು ಈ ಶಾಪಲ್ಲಿ ಇರಲ್ಲ, ಈ ಶಾಪ್ನ ಕಂಪ್ಲೀಟ್ಲಿ ಖಾಲಿ ಮಾಡ್ತಾ ಇದ್ದೀವಿ. ಸೊ ಅದನ್ನೇ ಹೇಳೋದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ. ನಾವು ಇನ್ನೂ ಕನ್ಫರ್ಮೇಷನ್ ತೊಗೊಂಡಿರಲಿಲ್ಲ, ಸೊ ಹಾಗಾಗಿ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಸ್ಟಾಕ್ಸ್ ಎಲ್ಲ ಇದು ನಮಗೆ ಚೆನ್ನೈ ಸ್ಟಾಕ್ ಬರುತ್ತೆ. ತುಂಬ ಜನ ಕೇಳ್ತಾ ಇರ್ತೀರಾ ಚಿಕ್ಕಪೇಟೆಯಿಂದ ತರಿಸ್ತೀರಾ ಅಥವಾ ವಿತಿನ್ ಬ್ಯಾಂಗ್ಳೂರ್ ತರಿಸ್ತೀರಾ ಅಂತ. ಹೌದು, ಕೆಲವೊಂದು ಸ್ಯಾರೀಸ್ ನಮಗೆ ವಿತಿನ್ ಬ್ಯಾಂಗ್ಳೂರ್ ಬಂದೇ ಬರುತ್ತೆ. ಬಿಕಾಸ್ ಎಲ್ಲ ಸ್ಯಾರೀಸ್ನ ನಾವು ಬೇರೆ ಸ್ಟೇಟಿಂದ ತರಿಸೋದಕ್ಕೆ ನಮಗೂ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ತುಂಬ ಬೀಳುತ್ತೆ. ಬಟ್ ಕೆಲವೊಂದು ಸ್ಯಾರೀಸ್ ಅಲ್ಲಿಂದ ತರಿಸಿದ್ರು ಕೂಡ ನಮಗೆ ಕ್ವಾಲಿಟಿ ವೈಸ್ ಮತ್ತು ಅಮೌಂಟ್ ವೈಸ್ ವರ್ತ್ ಇರುತ್ತೆ. ಸೊ ಕಣ್ಣು ಮುಚ್ಕೊಂಡು ತರಿಸ್ಬೋದು. ಎಷ್ಟೊಂದು ಕಡೆ ತರಿಸಿದ್ದೀವಿ, ಆಲ್ಮೋಸ್ಟ್ ನಾವು ತುಂಬ ಟ್ರೈ ಮಾಡಿದ್ವಿ. ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇಷ್ಟೊಂದು ಅಪ್ರೋಚಸ್ ಬರುತ್ತೆ. ಕಾಲ್ ಮಾಡ್ತಾರೆ ನಮ್ಮ ನಂಬರ್ಗೆ, ಇನ್ಸ್ಟಾಗ್ರಾಮಲ್ಲಿ ತಗೋತಾರೆ, ನೀವು ಸೆಲ್ ಮಾಡ್ತಿರೋ ಸ್ಯಾರಿ ನಮ್ಮ ಹತ್ರ ಇದೆ, ಬೇಕಾ, ಇಷ್ಟು ಕ್ವಾಂಟಿಟಿ ಇದೆ, ಇಲ್ಲಿಂದ ಕಳಿಸ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನಿಮ್ಮದು, ಕ್ವಾಲಿಟಿ ಹಂಗಿರುತ್ತೆ ಹಿಂಗಿರುತ್ತೆ. ಸೊ ತುಂಬ ಕಾಲ್ಸ್ ಬರುತ್ತೆ. ಸೊ ಅದರಲ್ಲಿ ನಾವು 1 or 2 ಪೀಸಸ್ನ ಕಳಿಸೋದಕ್ಕೆ ಮುಂಚೆ ಹೇಳ್ತೀವಿ. ಸೊ ಅವರು ಡೆಮೋ ಪೀಸ್ ಅಂತ ಕಳಿಸ್ತಾರೆ. ಸೊ ಡೆಮೋ ಪೀಸ್ ನಮಗೆ ಇಷ್ಟ ಆಯಿತು ಅಂದರೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಹಾಕಿಸ್ಕೋತೀವಿ. ಇನ್ ಕೇಸ್ ಇಷ್ಟ ಆಗಿಲ್ಲ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಪ್ರೈಸ್ ವೈಸ್ ಆಗಿರ್ಬೋದು ಅಂದರೆ ಸೊ ನಾವು ಅವ್ರ ಹತ್ರ ಮತ್ತೆ ವ್ಯವಹಾರ ಮಾಡೋದಕ್ಕೆ ಹೋಗಲ್ಲ. ಸೊ ಈ ಪಾರ್ಟಿ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 2 to 2.5 months ಅಷ್ಟೇ ಕೊಡ್ತಾ ಇದ್ದಾರೆ ಪಾರ್ಸಲ್ಸ್ ಎಲ್ಲ. ಬಟ್ ಆದರೆ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸ್ ವೈಸು ಕೂಡ ನಾನು 1000ಗೆ 3 ಸ್ಯಾರೀಸ್ ಅಥವಾ 6 ಸ್ಯಾರೀಸ್ ಏನೆಲ್ಲ ಸೆಲ್ ಮಾಡ್ತೀನಿ ಅದೆಲ್ಲ ಇದೇ ಪಾರ್ಟಿದು. ತುಂಬ ಚೆನ್ನಾಗಿ. ಮತ್ತು ಇನ್ನೊಂದು ಏನು ಅಂತಂದರೆ ಕೆಲವೊಬ್ರು ಕಿರಿಕ್ ಮಾಡ್ತಾರೆ ಅಮೌಂಟ್ ಹಾಕಿಸ್ಕೊಂಡ್ಮೇಲೆ ಹಾಗೆ ಹೀಗೆ. ಬಟ್ ನಮಗೆ ಹತ್ರ ಇವ್ರದ್ದು ಆಲ್ಮೋಸ್ಟ್ ಯಾವುದು ಕೂಡ 50,000 ಲಕ್ಷ ಈ ಥರ ಇರೋದಿಲ್ಲ, ತುಂಬ ಜಾಸ್ತಿ ಅಮೌಂಟ್ ಇರುತ್ತೆ. ಸೊ ಒಂದೇ ದಿವಸ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸೊ ನಮಗೆ ಗೊತ್ತಿರುತ್ತೆ ಪರ್ ಲಿಮಿಟ್ ಇಷ್ಟಿರುತ್ತೆ ಅಂತ. ಸೊ ಒಂದು ಸತಿ ಲಿಮಿಟ್ ಕ್ರಾಸ್ ಆಯಿತು ಅಂತಂದರೆ ಅವ್ರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ, ಡೈರೆಕ್ಟ್ ಬ್ಯಾಂಕಿಂದ ನಮಗೆ ಟ್ರಾನ್ಸಾಕ್ಷನ್ ಆಗಲ್ಲ. ಬಿಕಾಸ್ ಅವ್ರದ್ದು ಯಾವುದು ಕರ್ನಾಟಕ ಬ್ಯಾಂಕ್ ಇರೋದಿಲ್ಲ, ಬೇರೆ ಬೇರೆ ಬ್ಯಾಂಕ್ ಇರುತ್ತೆ. ಸೊ ನಮ್ಮ ಬ್ಯಾಂಕ್ಗಳಿಗಿಂದ ಡೈರೆಕ್ಟ್ ಚಲನಲ್ಲಿ ಅವ್ರಿಗೆ ಆಗಲ್ಲ. ಓನ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ, ಬೇರೆ ಯಾವುದಾದ್ರೂ ಬಿಸ್ನೆಸ್ ಆ್ಯಪಿಂದ ಮಾಡಬೇಕು. ಸೊ ಒನ್ಸ್ ಮಿನಿಮಮ್ 1 lakh ನಮ್ಮದಷ್ಟೇ ಸೇವಿಂಗ್ಸ್ ಅಕೌಂಟ್ ಆಗಿರೋದ್ರಿಂದ ಸ್ಟಕ್ ಆಗುತ್ತೆ. ಕೆಲವೊಬ್ಬರು ಕಿರಿಕ್ ಮಾಡ್ತಾರೆ, ನೀವು ನಿನ್ನೆ ಹಾಕಿ ಇವತ್ತು ಅರ್ಧ ಹಾಕ್ತೀರಾ, ನಾಳೆ ಅರ್ಧ ಹಾಕ್ತೀರಾ ಅಂತ. ಕೆಲವೊಬ್ಬರು ಅರ್ಥ ಮಾಡ್ಕೋತಾರೆ ಅಮೌಂಟ್ ಸ್ಟಕ್ ಆಗುತ್ತೆ ಅಂತ, ಬಿಕಾಸ್ ಯಾರು ಕನ್ನಡದವ್ರು ಇರಲ್ಲ ಹಾಗಾಗಿ. ಸೊ ಇವ್ರು ನಮಗೆ ಎಲ್ಲದಕ್ಕೂ ಕೊಡ್ತಾರೆ. ಇವತ್ತು ಹಾಫ್ ಪೇಮೆಂಟ್ ಮಾಡಿ, ನಾಳೆ ಹಾಫ್ ಪೇಮೆಂಟ್ ಮಾಡಿದ್ರೆ ನಾಡಿದ್ದು ಸ್ಟಾಕ್ ಕಳಿಸ್ತಾರೆ. ಕೆಲವೊಬ್ರು ಅನ್ಕೋತಿರ್ತಾರೆ 1000ಗೆ 3 ಸ್ಯಾರೀಸ್ ಹಾಕಿದ ತಕ್ಷಣ ಮತ್ತೆ 1 ಡೇಗೆ ನಮಗೆ ರೀಸ್ಟಾಕ್ ಕೊಡಿ ಅಂತ. ಸೊ ನಾವು ಇವತ್ತು ಪೇ ಮಾಡಿ, ನಾಳೆ ಒಂದು ಪೇ ಮಾಡಿ, ನಾಡಿದ್ದು ಒಂದು ಸತಿ ಪೇ ಮಾಡಿ, 3 ದಿವಸ ಪೇಮೆಂಟಲ್ಲೇ ಆಗೋಗುತ್ತೆ. ಆ ಕಡೆಯಿಂದ ಮಿನಿಮಮ್ 3 to 4 days, 1 week ಆಗುತ್ತೆ ರೀಸ್ಟಾಕ್ಗೆ. ಸೊ ಅದಕ್ಕೆ ಕೇಳ್ತಿರ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ. ಇನ್ನು ಮೆಸೇಜ್ಗಳು ಬಂದೇ ಬರುತ್ತೆ, ಯಾಕೆ ಖಾಲಿ ಮಾಡ್ತಿದ್ದೀರಾ ಏನು ಅಂತೆಲ್ಲ. ಇದೆಲ್ಲದಕ್ಕೂ ಆನ್ಸರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಏನು ಖಾಲಿ ಮಾಡ್ತಿದ್ವಿ, ಏನು ಇಶ್ಯೂ ಆಯಿತು, ಏನು ಎತ್ತ ಅಂತೆಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಶಾಪ್ ಯಾಕೆ ಖಾಲಿ ಮಾಡ್ತಿರೋದು ಅಂತ. ಲಾಸ್ಟ್ವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕೀಪ್ ಸಪೋರ್ಟಿಂಗ್ ಮೀ.